ಸೆಕ್ಷನ್ ಫಾರ್ಮುಲಾದ ಒಂದು ಕ್ವಶನ್ ಈ ತರ ಕೊಡ್ತಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ 2 ಕೊಟ್ಬಿಟ್ಟು ರೇಷಿಯೋ ಈ ತರ ಕೊಡ್ತಾರೆ. ಇದಕ್ಕೆ ಫಾರ್ಮುಲಾ ಹೆಂಗೆ? ತುಂಬಾ ಸಿಂಪಲ್ ಫಾರ್ಮುಲಾ, ನೀವು ಗ್ಯಾಪ್ ನ ಇಟ್ಕೊಳ್ಳೇಬೇಕು. ಆಯ್ತಾ? ಇದು ಎಲ್ಲರೂ ಗೊತ್ತಿರಲೇಬೇಕು. ಏನು ನೋಡಿ, m1x2 m2x1 by m1 plus m2. ನೋಡಿ ಏನ್ ಮಾಡಿದೀನಿ ನೋಡಿ, 1 2 2 1 1 2 ಕಾಮ, ಇದು ಬೇರೆ ಬರೋಣ, ಕಾಮ ಹಾಕ್ಬೇಕು ನೋಡಿ, ಇಲ್ಲಿ ಪ್ಲಸ್ ಆಗ್ಬಿಡ್ತಾರೆ ಕಾಮ, m1 y2 m2 y1 ಕೆಳಗಡೆ m1 plus m2. ಇಲ್ಲೆರಡು ಸೇಮ್ ಸೇಮ್, ಮೇಲ್ ಮಾತ್ರ x x y y ಬೇರೆ ಬೇರೆ ಇದೆ ನೋಡಿ, ಇಲ್ಲಿ x ಇದೆ, ಇಲ್ಲಿ y ಇದೆ. ಸೊ ಇದು ಫಾರ್ಮುಲಾ. ಈ ಫಾರ್ಮುಲಾನ 10 ಸತಿ ಬರೆದು ಪ್ರಾಕ್ಟೀಸ್ ಮಾಡಿ. ಇವಾಗ ಏನೇನು ಎಲ್ಲೆಲ್ಲಿ ಹಾಕ್ಬೇಕು ಹಾಕೋಣ. ಇವಾಗ ಇಲ್ಲಿ ಗ್ಯಾಪ್ ಇಟ್ಕೊಳ್ಳಿ, ಇದನ್ನ m1 ಅಂತಾರೆ, ಇದನ್ನ m2 ಅಂತಾರೆ. ಇಲ್ಲೇನು ಇದು x1, ಇದು y1, ಅಲ್ಲಿ ಮಾಡಿದೀವಿ x2 y2 y1 x1 y1 x2 y2. ಗೊತ್ತಾಯ್ತಾ ಏನು ಅಂತ? ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡೋದು. ಹೆಂಗ್ ಸಿಂಪ್ಲಿಫೈ ಮಾಡೋದು? ಆ ಜಾಗದಲ್ಲಿ ಅದನ್ನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ನೋಡಿ ಹೆಂಗೆ ಹಾಕೋಣ. ಏನ್ ಸಂಬಂಧ? m1 ಅಂದ್ರೆ ಎಷ್ಟು? m1 ಅಂದ್ರೆ ಈಗ ಗೊತ್ತಾಗಲ್ವಾ, ಇದೆಲ್ಲ ಬರ್ಕೊಂಡ್ಬಿಡಿರ್ಬೇಕಿದ್ರೆ m1 2, ಇದು 3, m1 ಎಷ್ಟು 2, x2 ಎಷ್ಟು, x2 ಬಂದು 4. ಏನ್ ಸಂಬಂಧ ಎರಡು ಮಧ್ಯೆ? ಮಲ್ಟಿಪ್ಲಿಕೇಶನ್, ಅದಕ್ಕೆ ಬ್ರಾಕೆಟ್ ಅಲ್ಲಿ ಹಾಕ್ತೀವಿ ಪ್ಲಸ್. m2 ಎಷ್ಟು? m2 ಬಂದು 3. ಏನ್ ಸಂಬಂಧ ಇದ್ರ ಮಧ್ಯೆ? x1 -1 ಮಲ್ಟಿಪ್ಲಿಕೇಶನ್. ಕೆಳಗಡೆ ಏನು m1 m2 ಆಡ್ ಮಾಡ್ಬೇಕು. 2 + 3 5, ಕಾಮ ಕಾಮ ಹಂಗೆ ಇದೆ, ಹಂಗೆ ಆಗ್ತಾ ಇದೆ. m1 ಎಷ್ಟು? m1 ಜಾಗದಲ್ಲಿ ಏನಿದೆ? m1 ಜಾಗದಲ್ಲಿ 2 ಇದೆ. y2 ಏನು? y2 ಬಂದು -3. m2 ಎಷ್ಟು? m2 ಬಂದು 3, y1 7. ಕೆಳಗಡೆ ಏನು? ಮತ್ತೆ 5, ಎರಡು ಕೂಡಿಸ್ಬೇಕು 5. ಇವಾಗ ನೋಡಿ, ಇದೆರಡು ಸಂಬಂಧ ಏನು? ಮಲ್ಟಿಪ್ಲಿಕೇಶನ್. ಇವೆರಡು ಸಂಬಂಧ ಬಾಡ್ ಮಾಸ್ಟರ್ ಏನ್ ಹೇಳಿದೆ? ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಆಡ್ ಮಾಡ್ಬೇಕು. ಇವಾಗ ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? ಇದೆರಡು ಮಲ್ಟಿಪ್ಲೈ ಮಾಡ್ಬೇಕು. 2 4s 8, ಆಯ್ತಾ? 3 1s 3, ಬಟ್ ಪ್ಲಸ್ ಇಂಟು ಮೈನಸ್ ಮೈನಸ್. 3 1s 3 ಪ್ಲಸ್ ಇಂಟು ಮೈನಸ್ ಮೈನಸ್, ಕೆಳಗಡೆ 5. 2 3s 6, ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್. 3 7s 21, ಏನು ಇಲ್ಲ, ಅದಕ್ಕೆ ಹಂಗೆ 5. 8 - 3 ಎಷ್ಟು? 5, 5/5 ಕಾಮ. ಇಲ್ಲೇನ್ ಮಾಡ್ತಾರೆ ತುಂಬಾ ಜನ? ಇಲ್ಲಿ ಮೈನಸ್ ಇಂಟು ಪ್ಲಸ್ ಆಗ್ತಾರೆ. ಅಲ್ಲ, ಇದು ಬೇರೆ ತರ. ಇದು ಇಂಟುಗೆ ಆ ರೂಲು. ಇಂಟು ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಆಯ್ತಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಆದ್ರೆ ಇಲ್ಲಿ ನೋಡಿ, ಇದು ಆಪೋಸಿಟ್ ಸೈನ್ಸ್ ಅಲ್ಲಿ ಇದೆ. ಅವಾಗ ಗ್ಯಾಪ್ ನ ಇಟ್ಕೊಳ್ಳಿ. ಆಪೋಸಿಟ್ ಸೈನ್ಸ್ ಅಲ್ಲಿ ಇದ್ರೆ ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. 21 - 6, 21 ಇದು ಹೆಂಗಂದ್ರೆ ಉಲ್ಟಾ ಪಲ್ಟಾ ಬರ್ಕೊಂಡಂಗೆ ಅಷ್ಟೇ. ಇದು ನಂಬರ್ ಫಸ್ಟ್ ಬರ್ಕೊಂಡಿದ್ದು ಆಮೇಲೆ ಬರ್ಕೊಂಡಿದ್ರೆ ತೊಂದರೆ ಇದೆ? ಏನು ತೊಂದರೆ ಇಲ್ಲ. ಆ ತರ ಮಾಡಿದೀನಿ ಅಷ್ಟೇ ನಾನು. ಸೊ 21 - 6 ಎಷ್ಟು? 15, 15/5. ಸೊ ಇದಿಲ್ಲ ಅಂದ್ರೆ ನೋಡಿ ಹೆಂಗಂದ್ರೆ ಆಪೋಸಿಟ್ ಸೈನ್ಸ್ ಇದ್ದಾಗ, ಬೇರೆ ಬೇರೆ ಸೈನ್ಸ್ ಇದ್ದಾಗ ಇದು ಇಂಟು ಸಂಬಂಧ ಅಲ್ಲ, ಇದು ಅಡಿಷನ್ ಸಬ್ಟ್ರಾಕ್ಷನ್ ಸಂಬಂಧ. ಇಲ್ಲೇನ್ ಮಾಡ್ಬೇಕು? ಆಪೋಸಿಟ್ ಸೈನ್ಸ್ ಇದ್ದಾಗ ಇದು ಎರಡೂನು ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ? 25. ಅಥವಾ ಏನ್ ಮಾಡಿ, ಫಸ್ಟ್ ದೊಡ್ಡ ನಂಬರ್ ಬರ್ಕೊಂಡು ಆಮೇಲೆ ಚಿಕ್ಕ ನಂಬರ್ ಬರ್ಕೊಂಡು ಕನ್ಫ್ಯೂಸ್ ಆಗಲ್ಲ. ಆಯ್ತಾ? ಸೊ ಇವಾಗ ನೋಡಿ ತುಂಬಾ ಸಿಂಪಲ್. 5 5 ಎಷ್ಟು? ಕ್ಯಾನ್ಸಲ್ ಆಗಿ 1 ಬರುತ್ತೆ. 15 ರೂಪಾಯಿನ 5 ಜನ ಕೊಟ್ರೆ 5 1s 5 3s. ಸೊ ಅಷ್ಟು 1, 3 is your answer. ಆಯ್ತಾ? ಇದು ತುಂಬಾ ನೀವು ಫಾರ್ಮುಲಾ ಬರೆದು ನೀವು ಇಷ್ಟೆಲ್ಲ ಮಾಡಕ್ಕಾಗಲ್ವಾ? 2-6 ಮಾರ್ಕ್ಸ್ ಬರುತ್ತಾ? ನೀವು ಫುಲ್ ಗಂಟೆ ಮಾಡಬಹುದು ಆರಾಮಾಗಿ. 3 ಮಾರ್ಕ್ಸ್ ನಿಮ್ಮ ಈಸಿ, ಇಟ್ ವಿಲ್ ಬಿ ಇನ್ ಯುವರ್ ಹ್ಯಾಂಡ್ಸ್. ಅರ್ಥ ಆಯ್ತಾ? ಸೊ ಇದು ನೀಟಾಗಿ ಬರ್ಕೊಳ್ಳಿ ಅಷ್ಟೇ. x1 y1 x2 y2 ಬೇಕಾದ್ರೆ ಇಲ್ಲಿ ಉದ್ದಕ್ಕೆ ಎಲ್ಲ ಬರ್ಕೊಂಡ್ಬಿಡಿ. m1 m2 ಇದೆರಡು ಫಾರ್ಮುಲಾನ ನೋಡಿ, x x y y, ಆಯ್ತಾ? 1 2 2 1 1 2 2 1 ಇದು ನಿಮ್ಗೆ ಗೊತ್ತಿರಲಿ. ಸರಿನಾ? ಈಗ ನೆಕ್ಸ್ಟ್ ಹೋಗೋಣ. ಇನ್ನೊಂದಿದೆ ಇಲ್ಲಿ, ಯಾಕಂದ್ರೆ ಇದು ಇಲ್ಲೂ ಕೂಡ ಆರ್ ಆಪ್ಷನ್ ಬರುತ್ತೆ. ಸೊ ಒಂದು ಸೆಕ್ಷನ್ ಫಾರ್ಮುಲಾ, ಇನ್ನೊಂದು ಏರಿಯಾ ಫಾರ್ಮುಲಾ ಇದೆ. ಅದು ಗೊತ್ತಿದೆ ನಮ್ಗೆ. ರಿಸ್ಕ್ ಫ್ರೀ, ನಾವು ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ನಮ್ಮ ಆರಾಮ್ಸೆ ನಮ್ಗೆ 35 ಮಾರ್ಕ್ಸ್ ನಾವು ಪ್ರಿಪೇರ್ ಆಗಿ ಹೋಗ್ಬಿಡ್ಬೇಕು. ಆಯ್ತಾ? ಅಲ್ಲಿ ಏನು ನಾವು ಇದ್ ಮಾಡ್ಕೊಂಡು, ಅಲ್ಲಿ ನೋಡಿ 28 28ಕ್ಕೆ ಓದ್ಕೊಂಡು ಹೋದ್ರೆ ತಪ್ಪಾಗಲ್ವಾ? 1 2 3. ಅದಕ್ಕೆ ನಾವು ರಿಸ್ಕ್ ಫ್ರೀ ಅಂದ್ರೆ ಒಂದು 35+ ಓದ್ಕೊಂಡು ಹೋಗೋದು. ಅವಾಗ ಒಂದ್ ಸ್ವಲ್ಪ 10 ಮಾರ್ಕ್ಸ್ ಹೋದ್ರು ಕೂಡ, 25 ಬಂದ್ರು ಕೂಡ ಕೆಲವರು ನಾವು ಪಾಸ್ ಮಾಡ್ಬೋದು. 25 ನೀವು ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಏನು ಪಾಸ್ ಆಗಕ್ಕೆ ನೋಡಿ, ಕಷ್ಟಪಟ್ರೆ ಪಾಸ್ ಆಗ್ತೀರಾ. ನೀವು ಇಷ್ಟ ಆದ್ರೂ ಮಾಡಕ್ಕಾಗಲ್ವಾ? ಎಲ್ಲ ನಿಮ್ಗೆ ಹೇಳ್ತಾ ಇದೀವಿ ಏನೇನ್ ಬರುತ್ತೆ ಅಂತ. ಇದೆಲ್ಲ ನಿಮ್ ಟೀಚರ್ಸ್ ಹೇಳಿರ್ತಾರೆ. ಒಂದು ರಿವಿಷನ್ ಅನ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಇದು ನೋಡಿ,
ಆರ್ ಆಪ್ಷನ್ ಇರುತ್ತೆ. ನನ್ಗೇನಂದ್ರೆ ಒಂದೊಂದ್ಸತಿ ಏನ್ ಮಾಡ್ತಾರೆ, ಸೆಕ್ಷನ್ ಕೊಟ್ಬಿಡೋದೊಟ್ಟಿಗೆ ಇನ್ನೊಂದೇನೋ ಕೊಟ್ಬಿಟ್ರೆ ನಿಮ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನಂದ್ರೆ ನಮ್ಗೆ ರಿಸ್ಕ್ ಯಾಕೆ ಅಂತ ಎರಡೂನು ಕಲ್ತು ಬಿಡೋಣ ಅಂತ ಹೇಳ್ತೀನಿ ಅಷ್ಟೇ. ಇದು ಮತ್ತೆ ಇನ್ನೊಂದು ಬಂದ್ಬಿಡುತ್ತೆ, ಯಾಕಂದ್ರೆ ಇದು ಮೋಡು ಮೀನು ಮೀಡಿಯನ್ ತರ, ಆಯ್ತಾ. ಸೊ ನಿಮ್ಗೆ ಎರಡಾದ್ರೂ ಗೊತ್ತಿರ್ಬೇಕು. ಇದು ಮತ್ತೆ ಅದು ಎರಡು ಗೊತ್ತಿದ್ರೆ ಇನ್ನೊಂದು ಪ್ರಾಬ್ಲಮ್ ಬೇರೆ ಕೊಟ್ಬಿಡ್ತಾನೆ ಕೋಆರ್ಡಿನೇಟ್ ಜಾಮೆಟ್ರಿ ಒಂದ್ಸತಿ. ಸೊ ಅದಕ್ಕೆ ಎರಡು ಗೊತ್ತಿರ್ಲಿ ಅಂತ ನಾನು ಇದು ಹೇಳ್ತಾ ಇದ್ದೀನಿ. ಇದು ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು. ಏನ್ ಫಾರ್ಮುಲಾ? ಇದು ಕೂಡ ಪ್ರಾಕ್ಟೀಸ್ ಮಾಡ್ಬೇಕು. ಏರಿಯಾ ಇಸ್ ಈಕ್ವಲ್ ಟು 1/2. ಇದು ಕೂಡ ಸಿಂಪಲ್, ಗ್ಯಾಪ್ ಮಾಡ್ಕೊಳಕ್ಕೆ ಏನ್ ತೊಂದರೆ ಇಲ್ಲ. ಅದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಳ್ತೀನಿ. ಆಮೇಲೆ ಇಲ್ಲಿ ನೀವು ಸಿಂಪ್ಲಿಫೈ ಮಾಡೋದು ತಪ್ಪು ಮಾಡ್ತೀರಾ ನೋಡಿ. 1 2 3 1 2 3 ನೆಕ್ಸ್ಟ್ 1 ಆದ್ಮೇಲೆ ಏನು 2, 2 ಆದ್ಮೇಲೆ ಏನು 3, 3 ಆದ್ಮೇಲೆ ಏನ್ ಬರಬೇಕು 1 ಬರುತ್ತೆ. ಇದೊಂಥರ ಸೈಕ್ಲಿಕ್ ಇಕ್ವೇಶನ್ ಅಂತ ಕರೀತಾರೆ. 1 2 3 ಬ್ಯಾಕ್, ಇದು ಬ್ಯಾಕ್ ಟು ಬ್ಯಾಕ್, ಇದು ಬ್ಯಾಕ್ ಟು ಬ್ಯಾಕ್, 1 2 3. ನೆಕ್ಸ್ಟ್ ಏನು x3, ಇಲ್ಲೇನು y1 ಮೈನಸ್ y2. ಇಲ್ಲಿ ತುಂಬಾ ಬ್ರಾಕೆಟ್ಗಳಿರೋದ್ರಿಂದ ನೀವು ಇಲ್ಲಿ ಕನ್ಫ್ಯೂಷನ್ಸ್ ಒಳಗಾಗ್ತೀರಾ, ಏನೇನೋ ಹಾಕ್ಬಿಡ್ತೀರಾ, ಏನೇನೋ ಆನ್ಸರ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಕೇರ್ಫುಲ್ ಆಗಿ ಮಾಡಿ. ಹೆಂಗ್ ಮಾಡೋದು ಕೇರ್ಫುಲಿ? ಫಸ್ಟ್ ಎಲ್ಲ ಏನೇನೆಲ್ಲ ಬರ್ದ್ಬಿಡಿ, ಕೆಳಗಡೆ ಬರ್ದ್ಬಿಡಿ. x1 ಇದು y1, ಇದು x2 y2, ಗೊತ್ತಲ್ವಾ? x1 y ಒಟ್ಟೊಟ್ಟಿಗೆ ಇರಬೇಕು. ಇದು x3 y3. ಇವಾಗ ಫಾರ್ಮುಲಾ ಅಂದ್ರೆ ಏನು? ಈ ನಂಬರ್ನ ಆ ಜಾಗದಲ್ಲಿ ಹಾಕೋದೇ ನಮ್ ಕೆಲಸ. ಸೊ ಇವಾಗ ಇದು ಬರೋಣ. ಹಾಫ್ ಇದೆ ಮರಿಬೇಡಿ, ಹಾಫ್ ಆಚೆ ಇರುತ್ತೆ, ಹಂಗೆ ಇಟ್ಕೊಳ್ಳಿ. x1 ಎಷ್ಟು 7, y2 ಎಷ್ಟು 1, y3 ಎಷ್ಟು, y3 ಬಂದು 4 ಪ್ಲಸ್ x2 ಎಷ್ಟು 5, ನೆಕ್ಸ್ಟ್ y3 ಎಷ್ಟು, y3 ಬಂದು 4, y1 ಬಂದು -2. ನೋಡಿ ಇಲ್ಲಿ ಮೈನಸ್ ಇದೆ, ಆ -2 ಅಕ್ಕಪಕ್ಕ ಮೈನಸ್ ಮೇಲೆ ಬರಿಬೋದು. ಬ್ರಾಕೆಟ್ ಅಲ್ಲಿ ಅದೊಂದು ಬ್ರಾಕೆಟ್ ಅಲ್ಲಿ ಹಾಕೋಬೇಕು. ಇಲ್ಲ ಆಗ್ಲೇ ಮೈನಸ್ ಇದೆ ಫಾರ್ಮುಲಾ, ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಇಲ್ಲಿ -2 y1 ಬಂದು -2 ಇದೆ, ಅದನ್ನ ಬ್ರಾಕೆಟ್ ಅಲ್ಲಿ ಹಾಕೋಬೇಕು. ನೆಕ್ಸ್ಟ್ y3 ಎಷ್ಟು, y3 ಬಂದು ಸಾರಿ x3 ಬಂದು 1, y1 ಎಷ್ಟು, y1 ಬಂದು -2, y1 -2. ನೆಕ್ಸ್ಟ್ y2 ಎಷ್ಟು, y2 ಬಂದು 1. ಅಷ್ಟೇ. ಇವಾಗ ಏನು ಕೆಲಸ? ಇವಾಗ ನೋಡಿ ಇಲ್ಲಿ ಕಡೆ ಏನ್ ಮಾಡ್ಬೇಕು ಸರ್, ಎಷ್ಟೊಂದು ಬ್ರಾಕೆಟ್ ಇದೆ, ಕನ್ಫ್ಯೂಸ್ ಆಗ್ತಾ ಇದೆ. ಬಾರ್ಡ್ ಮಸ್ರೂಲ್ ಮತ್ತೆ ಈ ಬ್ರಾಕೆಟ್ ಕ್ಲಿಯರ್ ಮಾಡೋಣ. ಕ್ಲಿಯರ್ ಮಾಡಾದ್ಮೇಲೆ ಈ ಆನ್ಸರ್ ಮಲ್ಟಿಪ್ಲೈ ಮಾಡಿ, ಈ ಆನ್ಸರ್ ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ, ಎಲ್ಲ ಆಡ್ ಮಾಡೋದು ಅಷ್ಟೇ ಕೆಲಸ. ಅದಕ್ಕಿಂತ ಮುಂಚೆ ಫಸ್ಟ್ ಮಾಡೋಣ. 7 1 - 4 ಗೊತ್ತಾಗ್ಲಿಲ್ವಾ? 4 1 - 1 ನೋಡಿ, ಇದು ಕೂಡ ಆಪೋಸಿಟ್ ಸೈನ್ ಇದ್ದಾಗ ಏನ್ ಮಾಡ್ಬೇಕು ಅಂತ ಹೇಳಿದೆ ನಾನು, ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 4 - 1 3 ಬರುತ್ತೆ. 3 ಬರೆದು ಯಾವ ಸೈನ್ ಹಾಕ್ಬೇಕು? ಎರಡರಲ್ಲಿ ದೊಡ್ಡ ನಂಬರ್ ಯಾವುದು? 4 ಮುಂದೆ ಯಾವ ಸೈನ್ ಇದೆ? ಮೈನಸ್, ಆ ಸೈನ್ ಹಾಕ್ಬೇಕು. ಗ್ಯಾಪ್ ಇಟ್ಕೊಳ್ಳಿ. ಏನು ಆಪೋಸಿಟ್ ಏನು ಇಲ್ಲ ಅಂದ್ರೆ ಪ್ಲಸ್ ಇದೆ ಅಂತ ಆಪೋಸಿಟ್ ನೋಡಿ, ಆಪೋಸಿಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. 4 - 1 3, ಯಾವ ಸೈನ್ ಹಾಕ್ಬೇಕು? ದೊಡ್ಡ ನಂಬರ್ 4, ಅದ್ರ ಮುಂದೆ ಇರೋದು ಮೈನಸ್. ನೆಕ್ಸ್ಟ್ ಬ್ರಾಕೆಟ್ ಅಲ್ಲ, ನೆಕ್ಸ್ಟ್ 5 ಹಂಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸರ್ ಇಲ್ಲಿ ಏನ್ ಸರ್ ಅಕ್ಕಪಕ್ಕ ಬಂದ್ರೆ ಮಲ್ಟಿಪ್ಲಿಕೇಶನ್ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ಇಲ್ಲ ಹಂಗಲ್ಲ, ಸಪರೇಟ್ ನಂಬರ್ ಮುಂದೆ ಇದೆ. ಇದು ಅಡಿಷನ್ ರೂಲ್, ಇದು ಮಲ್ಟಿಪ್ಲಿಕೇಶನ್ ರೂಲ್, ಆಯ್ತಾ. 4 ಬರ್ದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1. ಇಲ್ಲೇನು ಸರ್ ಮೈನಸ್ ಅಕ್ಕಪಕ್ಕ ಇದೆ, ಇಲ್ಲ ಅಕ್ಕಪಕ್ಕ ಐತಿ, ಇಲ್ಲಿ ಸೈಡ್ ಅಲ್ಲಿ ಇದೆ ಮೈನಸ್. ಸೇಮ್ ನಂಬರ್ ಸೇಮ್ ಸೈನ್ ಇದೆ. ಸೇಮ್ ಸೈನ್ ಬಂದಾಗ ಇನ್ನೊಂದು ರೂಲ್ ಇದೆ. ಏನಂದ್ರೆ ಒಂದು ಆಪೋಸಿಟ್ ಸೈನ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಿ ದೊಡ್ಡ ನಂಬರ್ ಮುಂದೆ ಇರೋ ಸೈನ್ ಹಾಕ್ಬೇಕು. ಸೇಮ್ ಸೈನ್ ಇದ್ರೆ ಎರಡೂನು ಆಡ್ ಮಾಡಿ, ಇಲ್ಲೇನ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತೀವಿ, ಇಲ್ಲೇನ್ ಮಾಡ್ಬೇಕು ಆಡ್ ಮಾಡಿ ಅದೇ ಸೈನ್ ನ ಹಾಕ್ಬೇಕು. ಇಲ್ಲಿ ಏನಿದೆ ಅದನ್ನೇ ಹಾಕ್ಬೇಕು. ಅರ್ಥ ಆಗ್ತಿದೆ ಏನು ಅಂತ? ಕನ್ಫ್ಯೂಸ್ ಮಾಡಿಲ್ಲ ತಾನೆ ನಾನು, ಆಯ್ತಾ. ಇಲ್ಲಿ ನೋಡಿ, ಇಲ್ಲೇನ್ ಸರ್ ಇಲ್ಲ ಅಕ್ಕಪಕ್ಕ ಇದೆ, ಇಂಟು ಇದು ಮೈನಸ್ ಪ್ಲಸ್, ಆಯ್ತಾ. ಇದು ಈ ಕಡೆ ಇದೆ, ಈ ತರ ಇದೆ, ಆಯ್ತಾ. ಆಪೋಸಿಟ್ ಸೈನ್ಸ್ ಸಬ್ಟ್ರಾಕ್ಟ್, ಗ್ರೇಟರ್ ಸೈನ್, ಸೇಮ್ ಸೈನ್ ಆಡ್, ಪುಟ್ ದ ಸೇಮ್ ಸೈನ್, ಆಯ್ತಾ. ನೆಕ್ಸ್ಟ್ ಇವಾಗ ಏನಂತೆ ನಾನು ಇನ್ನೊಂದ್ಸತಿ ಕ್ಲಿಯರ್ ಮಾಡೋಣ. ಇದು ಹಂಗಂಗೆ ಬರ್ಕೊಂಬೋಣ ಇಲ್ಲಿ, ಯಾಕಂದ್ರೆ ಇದಿತ್ತಲ್ಲ 4 + 2 6. ನೆಕ್ಸ್ಟ್ ಇವಾಗ ಏನ್ ಮಾಡಕ್ ಹೇಳಿದೆ ನಾನು, ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ, ಇದು ಮಲ್ಟಿಪ್ಲೈ ಮಾಡೋಣ. 7 ಇಂಟು ಮೈನಸ್, ಇದು ಇಂಟು ಇವಾಗ, ಆಯ್ತಾ. 7 3s 21, ಮೈನಸ್ ಇದೆ ಮೈನಸ್ ಬರಬೇಕು. 5 6 30, 1 3s ಮೈನಸ್, 3s 3 3. ಇವಾಗ ಏನು ಹಾಫ್ ಆಚೆನೆ ಇದೆ ನೋಡಿ. ಇವಾಗ ಆಪೋಸಿಟ್ಸ್ ಫಸ್ಟ್ ಇವೆರಡು ಮಾಡೋಣ. ಆಪೋಸಿಟ್ ಸೈನ್ಸ್ ಏನ್ ಮಾಡಕ್ ಹೇಳಿದೆ ನಾನು? ಸಬ್ಟ್ರಾಕ್ಟ್ ಮಾಡಕ್ ಹೇಳಿದೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್? ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಹೇಳಿ? 30 - 21. ಸಬ್ಟ್ರಾಕ್ಟ್ ಮಾಡಿ 7 ಉಳ್ಕೊಳ್ಳುತ್ತೆ, 9 ಉಳ್ಕೊಳ್ಳುತ್ತಾ? ಯಾವ ಸೈನ್ ಹಾಕ್ಬೇಕು?
ಗ್ರೇಟರ್ ನಂಬರ್ಸ್ ಏನು, ಎರಡರಲ್ಲಿ ದೊಡ್ಡ ನಂಬರ್ ಯಾವುದು? ಪ್ಲಸ್. ಇದು ಹಂಗೆ ಇದೆಯಾ? ಹಂಗೆ ಇರಲಿ. ಇದು ತುಂಬಾ ಸಿಂಪಲ್. 9 - 3 ಎಷ್ಟು? 6. ಸೊ ಹಾಫ್ ಹಂಗೆ ಬರೀತೀರಾ ಇಂಟು 6. 9 - 3 6. 2 1s are 2 3s. ಸೊ 3 ಸ್ಕ್ವೇರ್ ಯೂನಿಟ್ಸ್. ಸೊ ಇದು ಆನ್ಸರ್. ಅರ್ಥ ಆಯ್ತಾ? ಒಂದ್ಸತಿ ಇನ್ನೊಂದ್ಸತಿ ಬೇಕಿದ್ರೆ ಆಮೇಲೆ ಈ ಕ್ಲಾಸ್ ಆದ್ಮೇಲೆ ರಿವೈಂಡ್ ಮಾಡಿದ್ರೆ ಮತ್ತೆ ಇಲ್ಲಿ ಬರ್ತೀರಾ ನೋಡಿ. ಇದೆಲ್ಲ ಹಿಂಗ್ ಆಗ್ತೀರಾ. ಇದನ್ನ ಕ್ಲಿಯರ್ ಮಾಡ್ಕೊಳ್ತೀರಾ. ಅಕ್ಕಪಕ್ಕ ಬಂದ್ರೆ ಇಂಟು ಸೈನ್ ಆಯ್ತಾ, ಮೈನಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಮೈನಸ್ ಪ್ಲಸ್ 2 ಈ ತರ ಬಂದ್ರೆ ಇದು ಬೇರೆ ರೂಲ್. ಅರ್ಥ ಆಯ್ತಾ? ಅಲ್ಲಿಗೆ ನೀವು ಮಿಕ್ಸ್ ಮಾಡ್ಕೊಂಬಾರ್ದು ಆಯ್ತಾ. ಸೊ ಇದು ನಿಮ್ಗೆ ಸೆಕ್ಷನ್ ಫಾರ್ಮುಲಾ ಈಸಿ, ಅಲ್ಲೂ ಕೂಡ ಬರುತ್ತೆ. ಇದು ಸೆಕ್ಷನ್ ಫಾರ್ಮುಲಾ ಕೊಟ್ಟಿದ್ರೆ ಇದು ಬಂದಿರುತ್ತೆ ಆಪ್ಷನ್ಸ್. ಸೊ ಇದಕ್ಕೆ ಇದನ್ನು ಕೂಡ ನೀವು ಈ ತರದ್ದು ಟೆಕ್ಸ್ಟ್ ಬುಕ್ ಅಲ್ಲಿ ಕೋಆರ್ಡಿನೇಟ್ ಜಾಮೆಟ್ರಿ ಲಾಸ್ಟ್ ಎಕ್ಸರ್ಸೈಸ್ ಅಲ್ಲಿ ಈ ತರದ್ದು 2 ಪ್ರಾಬ್ಲಮ್ ಇದೆ, ತೆಗೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಸರಿನಾ? ಈಗ ನೆಕ್ಸ್ಟ್ ಲಾಸ್ಟ್